ಕೊಡಿ, ನಿಮ್ಮ ಡ್ಯಾಮ್ ಏನಿದೆ ನೀವು ಕಟ್ಕೊಡಿ. ಸೀದಾ ಇವರು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ನಿಮ್ದೇನು ಇಂಟರ್ನಲ್ ಇಶ್ಯೂಸ್ ಇದೆ ಅದನ್ನು ನೀವು ತೀರ್ಮಾನ ಮಾಡಿದ್ದ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟು ಈಗ ನಾವು ಸೆಂಟ್ರಲ್ ವಾಟರ್ ಕಮಿಷನ್ಗೆ ನಾವು ನಮ್ದೆಲ್ಲ ಇದನ್ನ ಎಸ್ಟಿಮೇಟ್ ಮಾಡಿಸ್ಬಿಟ್ಟು ಎಲ್ಲ ಅಕ್ವಿಷನ್ಗೆ ಏನೇನು ವಾಟರ್ ಇಶ್ಯೂಸ್ ಎಲ್ಲ ಮಾಡಿ ನಾವು ಫೈಲ್ ಮಾಡ್ತೀವಿ. ಸರ್ ಅವ್ರ ಶೇರ್ ಏನಿದೆ ಅಷ್ಟು ನೀರಂತೂ ಹೋಗುತ್ತೆ ಅನ್ನೋದಾದ್ರೆ ಕನ್ವಿನ್ಸಿಂಗ್ ಈಸಿ ಅಲ್ಲ ಸರ್. ಅವರಿಗೆ ಆದೇಶ ಕೊಟ್ಬಿಟ್ಟಿದ್ದಾರೆ ನಮ್ಮ ತಮಿಳ್ನಾಡಲ್ಲಿ ಈ ಜಡ್ಜ್ಮೆಂಟ್, ನೀವು ಕಂಪಲ್ಸರಿ ಏನು ಮಾಡ್ತಿರೋ ಗೊತ್ತಿಲ್ಲ, ನೀವು 177 TMC ಕೊಡಲೇಬೇಕು ಅಂತ ಹೇಳಿದ್ದಾರೆ. ನಾವು ವಿಲ್ ಫಾಲೋ ಇಟ್ ವಾಟ್ ಬೇಕಮ್. ನಮ್ಮ ರಾಜ್ಯದವ್ರು ಏನಾದ್ರು ಚರ್ಚೆ ತಲೆ ಚಚ್ಕೊಂಡು ಅಷ್ಟು ನಾವು ಕೊಡ್ತೀವಿ. ನಮಗೆ ಮೇಕೆದಾಟಕ್ಕಂತೂ ಅವರಿಂದ ಸುಪ್ರೀಂ ಕೋರ್ಟಲ್ಲಿ ಹೈಯೆಸ್ಟ್ ಬೆಂಚಲ್ಲೇ ತೀರ್ಮಾನ ಆಗಿದೆ. ಸರ್ ಗಲ್ಮಟ್ಟಿ ಆಗಲಿ ತುಂಗಭದ್ರದೇ ಆಗಲಿ ಸರ್ ಇಶ್ಯೂಸ್ ಅಲ್ಲಿ ಅವ್ರಿಗೆ ಹೋಗ್ಬೇಕಾದ ನೀರೇನು ಅದು ಅವ್ರಿಗೆ ತಲುಪುತ್ತೆ ಅನ್ನೋದಾದ್ಮೇಲೆ ಕನ್ವಿನ್ಸಿಂಗ್ ನಿಮ್ಗೆ ಈಸಿ ಅಲ್ವಾ ಸರ್ ಅಂತ? ಸರಿ, ಅದಕ್ಕೆ ಯಾರಾದ್ರೂ ಇಂಟರ್ಫಿಯರ್ ಆಗ್ಬೇಕಲ್ಲ. ಸರ್ ಈ ಫೈನಲ್ ಡಿಸಿಷನ್ ಮಾಡಬೇಕಾದ್ರೆ ಸೆಂಟ್ರಲ್ ಗವರ್ನಮೆಂಟ್ ಮಾಡಬೇಕು. ಆಂಧ್ರ ಮತ್ತೆ ಮಹಾರಾಷ್ಟ್ರದಲ್ಲಿ ಕೋಲಿಷನ್ ಗವರ್ನಮೆಂಟ್ ಅವ್ರದ್ದೇ ಇರೋದ್ರಿಂದ NDA ವಿಲ್ ದೇ ಲಿಸನ್ ಟು ಯು ಅನ್ನೋ ಕ್ವಶನ್ ಇದೆ. ಅದಕ್ಕೆ ನಾವು ಎಲ್ಲಾರನ್ನೂ ಒಟ್ಟಿಗೆ ತೆಗೆದುಕೊಳ್ಳಬೇಕು. ಇಟ್ ಇಸ್ ಸ್ಟೇಟ್ ಇಂಟ್ರೆಸ್ಟ್, ಅವರೆಲ್ಲ ಒಟ್ಟಿಗೆ ಸ್ಟೇಟ್ ಇಂಟ್ರೆಸ್ಟ್ ಮಾಡೋದಕ್ಕೆ ದಿಸ್ ಇಸ್ ಒನ್ ಮೇಜರ್ ಇಶ್ಯೂ ನಿಮಗೆ. ಯಾಕೆಂದ್ರೆ ನಾನು ನಿಮ್ಗೆ ತಿಳಿಸ್ಲಿಲ್ಲ ಅಂದರೆ ಯಾರೋ ಇಬ್ಬರಿಗೋ ಸ್ಟೋರಿ ಬಂತು ಅದೆಲ್ಲ ಬೇಡ ಅಂತ ಎಲ್ಲರಿಗೂ ತಿಳಿಸೋಣ ಅಂತ ಪತ್ರ ವ್ಯವಹಾರದ ಬಗ್ಗೆ CM ಅವ್ರ ಗಮನಕ್ಕೆ ತಂದಿದ್ದೀರಾ ಸರ್? ತಿಳಿಸಿದ್ವಿ ಸರ್. ಅಂದರೆ ನಮಗೂ ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಷಯ, ವಾಟರ್ ಡಿಸ್ಪ್ಯೂಟ್ಗಳು ಒನ್ಸ್ ಕೋರ್ಟಿಗೆ ಎಂಟ್ರಿ ತಗೊಂತು ಅಂತ ಹೇಳಿದ್ರೆ ಈ ಕಾವೇರಿದು ಡಿಕೆಟ್ಸ್ ಇದಾಗೋಯ್ತು ಅಂದ್ರೆ ಆ ಸ್ಟೇಜಿಗೆ ಬರದ ರೀತಿಯಲ್ಲಿ ಇದನ್ನ ನಿಭಾಯಿಸುವಂತ ಪ್ರಯತ್ನಗಳಾಗಬೇಕು. ಅದನ್ನೇ ದಟ್ ಇಸ್ ವಾಟ್ ಐ ಸಿ. ನಾವು ಕೂಡ ಯಾವುದೋ ಒಂದು ಥಿಂಗ್ ನಾವು ಒಂದು ತಪ್ಪು ಮಾಡಿದ್ದೀವಿ. ಸ್ಟೇಟ್ ಯಾವ ಸಂದರ್ಭದಲ್ಲಿ ನಮ್ಗೇನೋ ಒಂದು ಆರ್ಡರ್ ಬಂದಾಗ ಆರ್ಡರ್ ಬಗ್ಗೆ ನಾವು ಹೋಗ್ಲೇಬಾರ್ದಾಗಿತ್ತು. ಸುಪ್ರೀಂ ಕೋರ್ಟ್ ಹೋಗಿದೆ. ನನ್ನ ವೈಯಕ್ತಿಕವಾಗಿ ಆ ಸಂದರ್ಭದಲ್ಲಿ ಯಾರು ತೀರ್ಮಾನ ಮಾಡೋದು ಅದು ಗೊತ್ತಿಲ್ಲ. ಇಟ್ ವಾಸ್ ಎ ರಾಂಗ್ ಡಿಸಿಷನ್. ವಿ ಶುಡ್ ಹ್ಯಾವ್ ಗಾನ್ ಟು ದಿ ಕೋರ್ಟ್. ಕೋರ್ಟ್ಗೆ ಹೋದ್ರೆ ನಾವೇ ಅವ್ರಿಗೆ ನಮ್ಮ ಕೈನ ಮೊಸಳೆ ಬಾಯಿಗೆ ಕೊಟ್ಟಂಗೆ. ಈ ವಿಚಾರದಲ್ಲಿ ಪ್ರಮುಖ ದೇವೇಗೌಡರ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಏನು ಅವಶ್ಯಕತೆ ಏನಿಲ್ಲ. ಪಾಪ ಅವ್ರ ಹೆಲ್ತ್ ಎಲ್ಲ ನೋಡ್ಕೊಳ್ಳೋದು ಅವ್ರ ಕಡೆ ಏನು ಹೋರಾಟ ಮಾಡ್ದೋ ಅವ್ರು ಮಾಡಿ. ಎಲ್ಲ ಸಂಸತ್ ಸದಸ್ಯರು ಗೌರವದಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಸೊ ಇಂಗ್ಲೀಷ Today I have called a press conference related to Krishna Water Tribunal Award. As you all know that in 2010 itself, the Karnataka got an judgment on 30/12/2010 that Karnataka is eligible to build a dam for 524 meters, 0.256 meters. It was been. Then a notification has to be done. So under these circumstances, we requested the Honorable Central Minister, Mr. Patil. Twice he fixed a meeting. One subjection was raised by Maharashtra. Then again a meeting was fixed. The second time, as I came to know internally, there is no official communication, that without any reason they just postponed the meeting, which was being conducted on 18 June 25, and the other meeting was on 7/5/26. 7/5/25. All the two meetings which was been fixed by the Honorable Jal Shakti Minister, Mr. Patil, it got abruptly postponed. Now, after a lot of deliberation, the cost of the prices was going on. Lot of farmers were going to the court, where 10 lakhs land price was there. About court was being given some 10 crores, 5 crores, 3 crores were being given by decision by the court. So ultimately, we decided to go for we had a consultation with our MLAs, with all party. Then all of them decided, gave a request. Then we decided in the cabinet that we'll give 35 and 40 lakh rupees to all those farmers. And as a consent acquisition, we broached about 70,000 crores were being decided for this land acquisition itself for all the third phase. Now we have already started working out on the, not on the dam, right, but on the other project works, land compensation and some other works.
We have already started in the interest of the farmers. Now looking at all this, our decision taken by the government. Now Andhra government has filed an objection before the Department of Water Resources, Jal Shakti, that you should not permit them. No clearance should be given even for acquisition. Clearance for state for Karnataka for acquisition of 1.33 lakhs to facilitate Almaty Dam height increase, you should not give permission. That is what they have requested, and the central government has requested our response on this issue. Before the matter escalates, or before the central government involves or try to give us any type of direction, it will be very difficult. It is our water, it is our right, and it is our land. Already a judgment has been given for the height of the dam, and in the interest of the state, as the cabinet has decided, we have come out with a notification to acquire 1.33 lakhs acres of land. So we have to go ahead. We are going ahead with it. But I am appealing to all the parliament members and the central minister of the state. We should all join together. We should move it. This matter should not go in the law or court of law fighting all these issues. Before that, now we have to go and present this case before the central government. So after the parliament starts after 10th, I think 1 or 2 days I will try to camp in Delhi. If Chief Minister is also agreeing, the same day we will also try to call a all-party meeting on this issue to see that we all will make a decision on this. So all-party delegation, we will meet the Honorable Prime Minister and the Jal Shakti Minister in this regard. So when you have almost all clearance related to this, doesn't it affect the interest of the farmers, and doesn't it delay the process? Of course, the more the delay, it will cost us more. The cost of the project will be high. It is very, now only we are giving a very big area. Every day the prices are increasing, not only on the construction, on paying money to the land farmers, it has become a big burden to us. 70,000 to minimum is 70,000. We have not added the land rehabilitation centers here. That we want to come out with a different policy on that. Will you speak to those states, sir? The objection raised. No, they are not ready to speak on this issue. Unofficially, they will speak. Officially, they are not coming for the meetings at all. Is there any demand from those states, sir? Is there any I do demand not know to what agree is this the problem? issue. But as far as technical committee is concerned, where Maharashtra has said that there will be some floods and submersions. I think Kolhapur area, already technical committee report has been come, which is they are aware that there will be no such problems. So I am very happy that there is a record that the technical committee record is there, that it will not affect them, and they are eligible for 524.25 meters. These issues were not raised before, sir, before the tribunal when Karnataka state No, government. everything is record. It is the right what we had got already. Everything has been considered Everything considered. by the tribunal, and the tribunal has given the With final order. word. But now, Final sir, word. these states are rising before the central government. There is BJP no stay. government- There is no stay in any court of law on this issue. But sir, there are in Maharashtra and in Andhra Pradesh, they have coalition government of BJP. So will state get the chance? No, I go don't to want to discuss whether it is BJP government or Telangana government or Andhra government, TDP government. It is our interest. We'll have to fight together. They are trying to create unnecessary, which is not up to the law. ಸರ್ ಕುಮಾರಸ್ವಾಮಿ Natural justice is not being given to them. ಸರ್ ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಬಗ್ಗೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಹಿಂದೆನೂ ಇತ್ತು, ಈಗಿನ ಸರ್ಕಾರದಲ್ಲೂ ಕೂಡ ಇದೆ. ಸಚಿವರುಗಳೇ ಈ ಸರ್ಕಾರದಲ್ಲಿ ಶಾಸಕರುಗಳ ಮೇಲೆ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ. ಆದ್ರೆ ಈಗ ಪತಿವ್ರತೆ ತರ ಮಾತನಾಡ್ತಾರೆ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ. ದಾಖಲೆ ಇದೆ ಅಂತ ಹೇಳಿದ್ದಾರೆ. ಸಿಎಂ ಆಗುವಂತಹ ಕನಸಿಟ್ಟುಕೊಂಡವರು ಕೂಡ ಇದನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬೆಳೆಸಿದ್ದಾರೆ. ಒಂದು 145 ಪ್ಲಸ್ ಒಂದು 30, 175 ಜನ MLC MLA ಎಲ್ಲರಿಗೂ ಎಲ್ಲ ಸ್ಥಾನ ಸಿಕ್ಕಿದೆ ಅಂತ ಆಸೆ ಇಟ್ಕೊಳ್ಳಿ. ಈಗ ಮೋದಿ ಸಾಹೇಬ್ರಾಗಿಲ್ವೇ, ಏನು ಇಲ್ಲದೆ ಬಂದು ಚೀಫ್ ಮಿನಿಸ್ಟರ್.
ನೀವು ಯಾರೋ ಚಾನ್ಸ್ ಇದೆ ನೋಡಿ, ನೀವು ಟ್ರೈ ಮಾಡಮ್ಮ. ಸರ್, ಈ ಸಂದರ್ಭದಲ್ಲಿ ಈ ಏನು ಬಜೆಟ್ ಟೈಮ್ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಇಂತಹ ವಿಷಯಗಳನ್ನು ರೈಸ್ ಮಾಡಿ ಡಿಸ್ಟರ್ಬ್ ಮಾಡುವಂತ ಉದ್ದೇಶ ಏನು ಸರ್? ಇಂತಹ ಸಂದರ್ಭದಲ್ಲಿ ಅಪ್ಪ ನನಗೆ ಗೊತ್ತಿಲ್ಲ, ಏನಾದ್ರು ಇದ್ರೆ ಈಗ ಯಾರು ಚೀಫ್ ಮಿನಿಸ್ಟರ್ ಅವ್ರದ್ದು ಸ್ಟೇಟ್ಮೆಂಟ್ ಆನ್ ದಿಸ್ ಇಶ್ಯೂ ಅಂತ. ಆನರಬಲ್ ಹೋಮ್ ಮಿನಿಸ್ಟರ್ ಇದ್ದಾರೆ, ನನಗೂ ಹೋಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆ ಪೊಲೀಸ್ ಇರೋದು ಬಿಟ್ಟರೆ ನನಗೆ ಯಾರು ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಬೆಂಗಾವಲಿಗೆ ಅವ್ರು ಇದ್ದಾರೆ ಒಂದಷ್ಟು ಜನ, ಒಂದಿಷ್ಟು ಜನ. ಕುಮಾರಸ್ವಾಮಿ ಅಲ್ಲಿ ಹಿಂದೆ ಯಾವ ಸರ್ಕಾರದಲ್ಲಿ ಅಳತೆ ಆರೋಪ ಬಂದಿತ್ತು? ನಾನು ಜೈಲಲ್ಲಿ ಇದ್ದಾಗ ಪೇಪರ್ ನೋಡಿದ್ನಪ್ಪ, ಸ್ವಾಮಿಗಳು ಫೋಟೋ ಸೇಮ್ ಟೈಮಲ್ಲಿ. ಅವಾಗ್ಲೂ ನೀವು ಸರ್ಕಾರದ ಭಾಗ ಅಲ್ವಾ ಸರ್? ಇಲ್ಲ, ಆಗ ನಾನು ಇರಲಿಲ್ಲ, ಸರ್ಕಾರ ಬಿಟ್ಬಿಟ್ಟಿದ್ದೆ. ಆಗ ನಮ್ಮ ಸರ್ಕಾರ ತೆಗೆದುಬಿಟ್ರಲ್ಲ. ಅಲ್ಲ, ಟ್ಯಾಪ್ ಆಗಿದ್ದು ನಿಮ್ಮ ಸರ್ಕಾರ ಇದ್ದಾಗ ಅವ್ರು ಮುಖ್ಯಮಂತ್ರಿ ಮಾಡಿದಾಗ ಅನ್ನುವಂಥದ್ದು ಪೇಪರ್ಲು ಬಂದಿದ್ದ ಆರೋಪ. ಅದು ನನಗೆ ಗೊತ್ತಿಲ್ಲ. ಸರ್, ಮುಖ್ಯಮಂತ್ರಿಗಳು ಇದಕ್ಕೊಂದು ಸಮರ್ಥನೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಂದು DK ಶಿವಕುಮಾರ್ ಅವ್ರದ್ದು ಹಾಲು ಜೇನಿನಂತ ಸಂಬಂಧ, ಇದಕ್ಕೆ ಹುಳಿ ಹಿಂಡಿದ್ರೆ ಹುಳಿ ಖಾಲಿ ಆಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ. ಆದ್ರೆ ಕೆಲವು ಬೆಳವಣಿಗೆ ನೋಡಿದಾಗ ಇದು ಹಾಲು ಜೇನೋ ಬೇವು ಬೆಲ್ಲನೋ ಗೊತ್ತಾಗ್ತಾ ಇಲ್ಲ ಸರ್. ಯುಗಾದಿ ಬೇರೆ ಹತ್ರ ಬರ್ತಾ ಇದೆ ಸರ್. ಅವರು ಬೇರೆ ತರ ಹೇಳಿದ್ದಾರೆ ಸರ್. ಅವ್ರ JDS BJPಗೆ ಆಪರೇಷನ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ DK ಶಿವಕುಮಾರ್ ಅಂತ ಒಳ್ಳೆ ಪರೋಕ್ಷವಾಗಿ ಉಲ್ಲೇಖ ಮಾಡಿದ್ದಾರೆ. ಆದ್ರೂ DK ಶಿವಕುಮಾರ್ ನಿಷ್ಠಾವಂತ, ಪಕ್ಷ ನಿಷ್ಠ, ಬಗ್ಗಲ್ಲ ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಮಾಡಿದ್ರು ಅನ್ನೋದು ಒಂದು ಸರ್. ಮತ್ತೆ ನಿಜವಾಗ್ಲೂ ಇದು ಹಾಲು ಜೇನಿನಂತ ಸಂಬಂಧ ಹೌದಾ? ಅಲ್ರಿ, ನಾನು ಇವತ್ತವರೆಗೂ ಇದು ಬೇರೆ ನ್ಯೂಸ್ ಇದು ನನಗೆ ಇದು ಇಂಪಾರ್ಟೆಂಟ್. ಇದು ರಾಜಕೀಯ ಬಿಡಿ, ನನಗೆ ಕರ್ನಾಟಕ ರಾಜ್ಯದ ಇದೆ. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ಮಾತಾಡಿದೆ. ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನುಂಟು ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿ ಹೇಳ್ತೇನೆ. ಎಲ್ಲರೂ ಇದು ಕೆಲವು ಏನು ಡಿಸಿಷನ್ ಆಗಿದೆ ಅದಕ್ಕೆ ನಾನು ಭಾಗಿ ಏನಾದ್ರು ಹೇಳಿದ್ದೀನಿ ಬಿಟ್ಟರೆ ಮಿಕ್ಕಿದ್ದು ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗಬೇಕು, ಇನ್ನೊಬ್ರು ಸಿಗಬೇಕು, ಆ ಸುದ್ದಿ ಸಿಗಬೇಕು. ಬೇರೆಯವ್ರು ನನಗೆ ಖಾಲಿ ಮಾಡಿಸಕ್ಕೆ ಹೊರಟಿರೋರು ಬೇರೆಯವ್ರು, ದಲಿತರಿಗೆ ಕೊಡಬೇಕು, ಅದು ಕೊಡಬೇಕು. ನಾನು ಅದಕ್ಕೆ ಖಾಲಿ ಆದ್ರೆ ತಾನೇ ಯಾರಿಗಾರು ಕೊಡೋದು. ಎಲ್ಲೂ ಖಾಲಿ ಸಿಗದೆ ನಾನು ಮಾತಾಡಕ್ಕೆ ಹೋಗಿಲ್ಲ. ಏನಾದ್ರು ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಎ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ CM ಬಿಡಿ, ಡೆಪ್ಟಿ CM ಇಸ್ ಡಿಫ್ರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು ಅಂತ ನಾನು ಬಹಳ ಪೇಷನ್ಸ್ ಇದ್ದೀನಿ. ಐ ನೋ ವಾಟ್ ಈಸ್ ಆಲ್ ಆ್ಯಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇದೋ ಅದೆಲ್ಲ ನನಗೆ ಅರಿವಿದೆ ನನಗೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಿರೋ ಪಕ್ಷ. ನಮ್ಮಂಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗ್ಬಾರ್ದು. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕೂಡಿಸೋರು. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಪಾರ್ಟಿ ತೊಂದರೆ ಮಾಡ್ಕೊಂಡು ಸುಳ್ಳು ಸುದ್ದಿ ಮುಖಾಂತರ ನಮ್ಮಿಬ್ಬರ ಸಂಬಂಧ ಕೆಡಿಸಿ ಏನಾದ್ರೂ DK ಶಿವಕುಮಾರ್ ಅವ್ರನ್ನ ಹೋಲಿಸಿಕೊಳ್ಳುವಂತ ದುರಾಲೋಚನೆ ಇದೆ, ಅದು ನಿಮ್ಮ ಅಗ್ಲಗನ್ಸು ಅಂತ ಹೇಳಿದ್ದಾರೆ. ಅದು ಅವ್ರ ಅನುಭವದ ಮಾತು ಹೇಳಿದ್ದಾರೆ. ಇಸ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನನ್ನ ನೋಡಿದಾರಲ್ಲ ಅವರು, ಬೇರೆ ಪಾರ್ಟಿಲಿದ್ದಾಗೂ ನಾನು ನೋಡಿದ್ದಾರೆ, ನಮ್ಮ ಪಾರ್ಟಿಗೆ ಬಂದ ಮೇಲೂ ನೋಡಿದ್ದಾರೆ, ನನ್ನ ಹತ್ರದಿಂದ ನೋಡಿದಾರಲ್ಲ. ಸರ್, ಚುನಾವಣೆಗೆ ಮುಂಚಿತವಾಗಿ ಸರ್ ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದು ನಿಮ್ ಗಮನಕ್ಕೆ ಬಂದಿದೆಯಾ ಸರ್? ಏನೇಳಿ ಬಿಜೆಪಿ JDS ಅವರು ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದೇನಾದ್ರೂ ನಿಮ್ ಗಮನಕ್ಕೆ ಬಂದಿದೆಯಾ ಅದು ಸರ್? ಯಾವ್ದಾದ್ರು ಸಂದರ್ಭದಲ್ಲಿ ಸ್ಟೋರಿ ಬರೀತೀನಲ್ಲ. ಅವಾಗ ಬರೀತಾರೆ. ಆಗಿದೆ ಸರ್, ಅನ್ಸುತ್ತೆ ಸರ್ ಅದು ಆ ದಿನಗಳು ಬಿಟ್ಟು ಸರ್, ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಆ ದಿನಗಳು ಬಿಟ್ಟು ಆಮೇಲೆ ಏನಾದ್ರು ಅಂತ ಸರ್? ಅವೆಲ್ಲ ಮಾತಾಡಿದ್ರೆ ಏನೋ ಹೇಳ್ತಾರೆ. ಬಟ್ ಅದಕ್ಕೆ ಅಗ್ರಿ ಇದೀರಾ ಸರ್? ನಿಮ್ಮಿಬ್ರದ್ದು ಹಾಲು ಜೇನಿನಂತ ಸಂಬಂಧನ ಸರ್ ಅದು? ಖಂಡಿತ 23 ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್, ಈಗಲೂ ಹಾಗೆ ಇದೆಯಾ ಅಂತ? 28ಕ್ಕೂ ಹಂಗೆ ಇರ್ತದೆ.
ಅಲ್ಲ, ಕೆಲವು ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅಂತ ಆಸೆ ಇದ್ರೆ ನೀವೆಲ್ಲ ಸುಮ್ಮನೆ. ಅವರಿಂದಲೇ ಡ್ಯಾಮೇಜ್ ಆಗ್ತಿದೆ. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಯಾಕೋ ಸಿಎಂ ಕುರ್ಚಿಯ ಬಗ್ಗೆ ಮಾತನಾಡೋದಿರ್ಲಿ, ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ. ಏನಾದ್ರು ಹೈಕಮಾಂಡ್ ಟೈಮ್ ಇಲ್ಲ, ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಬಜೆಟ್ ಟೈಮ್ ಬರುತ್ತಾ ಸರ್, ಮೊನ್ನೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಜೊತೆಗೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ, ಯಾರಿಗೂ ಮಾತಾಡಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗಿದ್ದಕ್ಕೆ ಡಿನ್ನರ್ ಇಟ್ಕೊಂಡಿದ್ದೀರಂತೆ ಮಾರ್ಚ್ 10ನೇ ತಾರೀಕು. ಏನ್ ಸರ್ ವಿಶೇಷ? 10ನೇ ತಾರೀಕು. ಕೋಇನ್ಸಿಡೆಂಟ್ 6ನೇ ತಾರೀಕು ಬಜೆಟ್, 6ನೇ ತಾರೀಕು ನಿಮ್ದು. 6ಕ್ಕೆ 10ಕ್ಕೆ. ಡಿನ್ನರ್ ಅಲ್ಲ ಸರ್, ಡಿನ್ನರ್ 10ಕ್ಕೆ. ಮಾರ್ಚ್ ಏನ್ ವಿಶೇಷ ಸರ್ ಡಿನ್ನರ್ ಅಂತ ಸರ್? ಎಲ್ಲ ಶಾಸಕರು ಮಾರ್ಚ್ 6ಕ್ಕೆ ಸರ್, ಕರೆಕ್ಟ್ 6 ವರ್ಷ 6 ವರ್ಷ ಆಗುತ್ತೆ. 10ಕ್ಕೆ MLC-ಗಳಿಗೆ MLA-ಗಳಿಗೆಲ್ಲ ಕರೀತೀವಿ. ಏನ್ ಸರ್ ಡಿನ್ನರ್ ಸ್ಪೆಷಲ್ ಸರ್? ಎಲ್ಲ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ನೀವೆಲ್ಲ ಟಿವಿಯವರೆಲ್ಲ ನಮ್ದು ಸೆಲೆಬ್ರೇಷನ್ ಮಾಡ್ಕೊಂಡಂಗೆ, ಪೇಪರ್ ಮಾಡ್ಕೊಂಡಂಗೆ ನಾವು ಮಾಡ್ಕೋಬೇಕಲ್ಲ. ಇಲ್ಲ ಎಲ್ಲ ಬಕೆಟ್ ಹಿಡ್ತಾ ಇರ್ತಾರೆ ಮನೆಗೆ. ಸಿಎಂ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಸರ್ ಎಲ್ಲಾನು ಕರಿತೀನಿ, ಎಲ್ಲ ಶಾಸಕರು ಕರಿತೀನಿ. ಸರ್, ಕೌನ್ಸಿಲ್ ಡೆಪ್ಯೂಟಿ ಚೇರ್ಮನ್ ಏನಾದ್ರು ಡಿಸೈಡ್ ಮಾಡಿದ್ರು? ನೋಡೋಣ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀನಿ. PCC ವಿಚಾರದಲ್ಲಿ ಪರಮೇಶ್ವರ್ ರೆಕಾರ್ಡ್ ಬ್ರೇಕ್ ಮಾಡ್ತೀರಾ ಸರ್? ಸರ್, ತಾವು 7ನೇ ವರ್ಷದ ನಂತರ ಮುಂದುವರ್ತೀರಾ ಸರ್? ನೀವು ಈಗ 6ನೇ ವರ್ಷ ದಾಖಲೆ ಆಗಿದ್ದು, 7ನೇ ವರ್ಷ ಕಂಟಿನ್ಯೂ ಆಗ್ತೀರಾ ಸರ್? ಇಂದ ಪರಮೇಶ್ವರ್ 8 ವರ್ಷ ಇದ್ರು, ಕೆಪಿಸಿಸಿ ಅಧ್ಯಕ್ಷರಾಗಿ. 8 ವರ್ಷ ಹೇಳಿ ಸರ್. ಸರ್, ಎಲ್ರು ವಿಶ್ ಮಾಡ್ತಿದ್ದಾರೆ ಸರ್, 8 ವರ್ಷನೂ ಪೂರೈಸ್ಲಿ ಅಂತ. ನ್ಯೂ ಬ್ಲಡ್ ಶುಡ್ ಕಮ್. ಹೊಸ ರಕ್ತ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ MLA ಮಂತ್ರಿ ಆದ ನಾವೆಲ್ಲ, ನಾನು, ಪರಮೇಶ್ವರು, HK ಪಾಟೀಲ್, ರಾಮಲಿಂಗಾರೆಡ್ಡಿ, ನಾವೆಲ್ಲ ಎಲ್ಲ ಆಯ್ತು, ನಮ್ದೆಲ್ಲ ಟರ್ಮ್ ಮುಗಿದೋಯ್ತು. ನಾವೆಲ್ಲ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ವಿ. ಹೊಸಬ್ರು ಬರಲಿ ಸರ್, ಹೊಸ ಬ್ಲಡ್ಡಿಗೆ ಅವಕಾಶ ಕೊಡೋಕ್ಕೆ ನೀವು ಹೇಳಬೇಕು ಸರ್. ನೀವು ಇದ್ರೆ ಮತ್ತೊಂದು ಕಡೆ ಕೂರಕ್ಕೆ ಚೇರ್ ಇಲ್ವಲ್ಲ ಸರ್? ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಪಾಪ ಹೊಸಬ್ರು ಕೇಳೋರು, ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗಿಲ್ವೇ, ಹಂಗೆ ಆಸೆ ಇರ್ತದೆ. ಅವ್ರ ಆಸೆನೂ ತಪ್ಪು ಅಂತ ಹೇಳಕ್ಕಾಗ್ತದ? ಪಕ್ಷ ಮತ್ತೆ ಸರ್ಕಾರದಲ್ಲಿ ಹೊಸ ಬ್ಲಡ್ ಬರಬೇಕು ಅಂತಾನೆ. ಪಕ್ಷ ಮತ್ತೆ ಸರ್ಕಾರ ಎರಡರಲ್ಲೂ ಖಂಡಿತ. ನಾನು ಅಷ್ಟೇ, ಸಾಕು ನನಗೆ 6 ವರ್ಷ. ಬೇರೆಯವ್ರು ಮಾಡ್ಬೇಕಲ್ಲ ಪಾಪ. ಇತ್ತೀಚೆಗೆ ಯಾಕೋ ಡಿ ಕೆ ಶಿವಕುಮಾರ್ ಅವರು ಯೋಗಿ ತರ ಮಾತಾಡ್ತಾರೆ. ನೋಡಯ್ಯ, ನಾನು ಸ್ಟ್ರೀಟ್ ಫೈಟರ್. ನಾನು ಬರೀ ಇದನ್ನ ಬಸ್ನ 3 ರೂಪಾಯಿ ಕೊಡಬೇಕು ಅಂತ ಹೇಳಿದ ತಕ್ಷಣ, 3 ಸತಿ ಕೊಡಬೇಕು ಅಂದ ತಕ್ಷಣ ವಿತಿನ್ 1 ಮಿನಿಟ್ ನಾನು 1 ಕೋಟಿ ರೂಪಾಯಿ ಚೆಕ್ ಕೊಟ್ಟವ್ನು. ಚೆಕ್ ಕೊಟ್ಬಿಟ್ಟು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಸಾಯಂಕಾಲ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಂದೇಶ ಚಾಲನ ಮಾಡಿ ರೈಲ್ ದುಡ್ಡನ್ನು ಕಡಿಮೆ ಮಾಡಿಸಿ ಬಸ್ನು ಫ್ರೀ ಮಾಡಿಸೋನು. ಇಡೀ ರಾತ್ರಿ ಇದನ್ನ ಕೋವಿಡ್ ಸಂದರ್ಭದಲ್ಲಿ 36 ಜನ ಸತ್ತಾಗ ಇದೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವಾಪಸ್ ಹೋಗದೆ ಪಾಪ ಎದುರ್ಕೊಂಡು ಬಂದ್ಬಿಟ್ಟು, ಆಮೇಲೆ ಇವನು ಸುಳ್ಳು ಹೇಳ್ಬಿಟ್ಟು ಇಬ್ಬರೇ ಸತ್ತಿದ್ದು ಅಂತ ಇವನು ಹೇಳಿ, ನಮ್ಮ ಸುಧಾಕರಣ್ಣ ಡಾಕ್ಟ್ರು ತಿರ್ಗಾ ಹೋಗಿ ಬೆಳಗ್ಗೆ 6 ಗಂಟೆಗೆ ಹೋಗಿ ಬೆಳಗ್ಗೆ 6 ಗಂಟೆ ಗಂಟ ಪ್ರತಿ ಮನೆಗೆ ಹೋಗಿ 1 ಲಕ್ಷ ದುಡ್ಡು ಕೊಟ್ಟು ಹೋರಾಟ ಮಾಡಿ, ಈಗ ಪಾಪ ನಮ್ಮ ವೆಂಕಟೇಶ್ ಅವರ ರೆಡಿ ಮಾಡಿದ್ದಾರೆ. ನಾನೇ ಬಂದು ಚೆಕ್ ಕೊಡ್ತೀನಿ, ಸುಮ್ಮನೆ ಇರು ಅಂತ ಹೇಳಿದ್ದೀನಿ ಎಲ್ಲರಿಗೂ. ಅವ್ರಿಗೆಲ್ಲ ಕೆಲಸ ಕೊಡ್ತಾ ಇದ್ದೀನಿ. ಸೊ ಹಂಗೆ ಅಸೆಂಬ್ಲಿಲಿ ಏನು ಮಾತಾಡಿದ್ದೀನಿ ಆ ವಿಚಾರದಲ್ಲಿ ನನಗೆ ಗೊತ್ತಿದೆ. ಹಂಗೆ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋರು. ಐ ನೋ ಹೌ ಟು ಫೈಟ್, ನಾಟ್ ಫಾರ್ ಪವರ್. ಮೈ ಫೈಟ್ ಈಸ್ ನಾಟ್ ವಿತ್ ಇನ್ ದಿ ಪಾರ್ಟಿ, ಐ ವಿಲ್ ಫೈಟ್ ಔಟ್ಸೈಡ್ ದಿ ಪಾರ್ಟಿ. ನನಗೇನು ಅವಶ್ಯಕತೆ ಇಲ್ಲ. ಯಾರ